ಬಜೆಟ್ ಫ್ರೆಂಡ್ಲಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತ ಹೇಳೋದಾದ್ರೆ ನಿಮಗೆ ಅರೌಂಡ್ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ 1 ಲಕ್ಷ ಒಳಗಡೆ ಬರೋದ್ರಿಂದ ನಿಮಗೆ ಟ್ಯಾಕ್ಸ್ ಕೂಡ ನಿಮಗೆ ಕಮ್ಮಿ ಇರ್ತದೆ. ಇದಕ್ಕೆ ಒಂದು USD ಫೋರ್ಕ್ನ ಆ್ಯಡ್ ಮಾಡಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಮೇ ಬಿ ಕಾಸ್ಟ್ ಕಟ್ಟಿಂಗ್ಗೋಸ್ಕರ ಟೆಲಿಸ್ಕೋಪಿಕ್ನ ಕೊಟ್ಟಿರ್ಬೋದು. KOHC ಸಿಂಗಲ್ ಸಿಲಿಂಡರು 124cc ಇಂಜಿನ್ ಬರ್ತದೆ. ನಿಮಗೆ ಡಿಸ್ಕ್ ಬ್ರೇಕ್ ಬರ್ತದೆ. ಜೊತೆಗೆ ನಿಮಗೆ ಇನ್ನೊಂದೇನು ಅಂತ ಹೇಳಿದ್ರೆ ABS ಕೂಡ ಸಿಗುತ್ತೆ. ABS ಅಂತ ಹೇಳಿದ್ರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ರೈಡ್ ಮಾಡಬೇಕಾದ್ರೆ ನಿಮಗೆ ಕ್ಲೀನಾಗಿ ವಿಸಿಬಲ್ ಆಗಿರ್ತದೆ. ನಿಮಗೆ ಎಕ್ಸಾಸ್ಟ್ ನೋಟಿವೆ. ಕೂತ್ಕೊಳ್ಳೋಕ್ಕೆ ಸೀಟು ಮಾತ್ರ ತುಂಬ ಕಂಫರ್ಟಬಲ್ ಆಗೈತೆ. ಸೊ ಪಿಲಿಯನ್ ರೈಡರು ನಿಮಗೆ ಪಿಲಿಯನ್ ರೈಡರ್ ಸೀಟು ಅಷ್ಟೇ ಕಂಫರ್ಟಬಲ್ ಆಗೈತೆ ಕೂತ್ಕೊಳ್ಳೋಕ್ಕೆ. ಬಿಸಿಲಿಗೆ ಗಾಡಿನ 2 ನಿಮಿಷ ನಿಲ್ಲಿಸ್ಬಿಟ್ಟು ನಿಂತ್ಕೊಳಕ್ ಆಗ್ತಿಲ್ಲ ಗುರು. ಅಷ್ಟು ಮಟ್ಟಿಗೆ ಸೆಕೆ ಹೊಡಿತೈತೆ. ನಿಲ್ಲಿಸ್ಬಿಟ್ಟು ಗಾಡಿ ಮುಂದೆ ಮೂವ್ ಮಾಡಿದ್ರೆ ಎಲ್ಲೆಲ್ಲಿಂದನೋ ನೀರೆಲ್ಲ ಚಡ್ತದೆ, ಎಲ್ಲೆಲ್ಲಿಂದನೋ ಚುಮು ಅಂತ ತಣ್ಣಗಾಯ್ತದೆ. ಇರಪ್ಪ. ನೇಕೆಡ್ ವೆಹಿಕಲ್ ಲವರ್ಸ್ಗೆ ಮಾತ್ರ ಅಲ್ಟಿಮೇಟ್ ವೆಹಿಕಲ್ ಅಂತೇಳಿ NS 200 ಬರ್ತಾ ಇರ್ತದೆ. ಸೊ ಅದು ಇವಾಗಲೂ ಒಂಥರ ಲೆಜೆಂಡ್ರಿ ವೆಹಿಕಲ್ಲು. ಸೊ ಅದಕ್ಕೆ ಅದನ್ನು ಅಫೋರ್ಡ್ ಮಾಡೋಕೆ ಆಗದಿರೋರಿಗೆ NS 160 ಅಂತೇಳಿ ವೆಹಿಕಲ್ನ ಲಾಂಚ್ ಮಾಡ್ತಾರೆ. NS 160 ಅದನ್ನು ಒಂದು ಮಟ್ಟಿಗೆ ಮಾರ್ಕೆಟ್ನ ಆಕ್ಯುಪೈ ಮಾಡಿಕೊಡುತ್ತೆ. ಸೊ ಇವೆರಡೂ ಅಫೋರ್ಡ್ ಮಾಡೋಕೆ ಆಗದೆ ಇರೋರಿಗೆ NS 125 ಬಿಡ್ತಾರೆ 2021ನಲ್ಲಿ. ಸೊ ವೆಹಿಕಲ್ಲು ಇವತ್ತಿನ ಹೊಸ ವೆಹಿಕಲ್ ಯಾವುದು ಅಂತ ನೋಡೋದಾದ್ರೆ ಬಜಾಜ್ ಪಲ್ಸರ್ NS 125 ಇಂಜಿನಿಗೆ ಬಂತು ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ DOHC ಸಿಂಗಲ್ ಸಿಲಿಂಡರು 124cc ಇಂಜಿನ್ ಬರ್ತದೆ. ಸೊ 12 PS ಇಂಜಿನ್ ಪವರ್ ಬರ್ತದೆ. ಜೊತೆಗೆ ನಿಮಗೆ 11 Nm ಟಾರ್ಕ್ ಬರ್ತದೆ ನಿಮಗೆ ವೆಹಿಕಲ್ ಅಲ್ಲಿ. ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಇದು ಒಂದು ಬಜೆಟ್ ಫ್ರೆಂಡ್ಲಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತ ಹೇಳೋದಾದ್ರೆ ನಿಮಗೆ ಅರೌಂಡ್ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ 1 ಲಕ್ಷ ಒಳಗಡೆ ಬರೋದ್ರಿಂದ ನಿಮಗೆ ಟ್ಯಾಕ್ಸ್ ಕೂಡ ನಿಮಗೆ ಕಮ್ಮಿ ಇರ್ತದೆ. ಅದಕ್ಕೆ ನಿಮಗೆ ಆನ್ ರೋಡ್ ನಿಮಗೆ 1,25,000 ರೂಪಾಯಿ ಬರೋದ್ರಿಂದ ನಿಮಗೆ ಇದೊಂದು ಬಜೆಟ್ ಫ್ರೆಂಡ್ಲಿ ವೆಹಿಕಲ್ಲು ಅಂತ ಈಸಿಯಾಗಿ ಹೇಳ್ಬೋದು. ನಿಧಾನಕ್ಕೆ ಕ್ರೂಸಿಂಗ್ ಮಾಡ್ಕೊಂಡು ಓಡಾಡ್ತೀನಿ ಅಂತ ಹೇಳಿದ್ರೆ ಬೆಸ್ಟ್ ವೆಹಿಕಲ್ಲು. ಸಿಟಿ ಒಳಗಡೆ ಆಟ ಆಡೋದಕ್ಕೂ ಮಾತ್ರ ಒಳ್ಳೆ ವೆಹಿಕಲ್ಲು. ಕುತ್ಕೊಳ್ಳೋಕೆ ಸೀಟು ಮಾತ್ರ ತುಂಬಾ ಕಂಫರ್ಟಬಲ್ ಆಗೈತೆ. ಸೊ ಪಿಲಿಯನ್ ರೈಡರು ನಿಮಗೆ ಪಿಲಿಯನ್ ರೈಡರ್ ಸೀಟು ಅಷ್ಟೇ ಕಂಫರ್ಟಬಲ್ ಆಗೈತೆ ಕುತ್ಕೊಳ್ಳೋಕೆ. ಸೊ ನೇಕೆಡ್ ವರ್ಷನ್ ಗೊತ್ತಲ್ಲ, ಸೇಮ್ ಆಸ್ ಇಟ್ ಈಸ್ ನಿಮ್ಗೆ NS 200 ಏನೈತೆ ಸೇಮ್ ಡಿಟ್ಟೋ ಕಾಪಿ ವೆಹಿಕಲ್. ಪವರ್ ಒಂದು ಕಮ್ಮಿ ಅಷ್ಟೇನೆ, ಪವರ್ ಒಂದು ಕಮ್ಮಿ ಆಗುತ್ತೆ. ಬಟ್ ಇನ್ ಮಿಕ್ಕಿದೆಲ್ಲ ಸೇಮ್ ಡಿಟ್ಟೋ NS 200. ಮುಂದ್ಗಡೆ ಮಾಸ್ಕ್ ಆಗಿರ್ಬೋದು, ಫೇರಿಂಗ್ಸ್ ಆಗಿರ್ಬೋದು. ನೇಕೆಡ್ ವರ್ಷನ್ ಅಂತ ಹೇಳಿದ್ರೆ ಏನ್ ನೇಕೆಡ್ ಅಂದ್ರೆ ನೇಕೆಡ್ ಆಗೇ ಹೇಳ್ತಲ್ಲ. ಆಕ್ಚುಲಿ ನಿಮ್ಗೆ ಇದು ಸ್ಟಾರ್ಟಿಂಗ್ ಲಾಂಚ್ ಆದಾಗ ನಿಮ್ಗೆ ಇದರಲ್ಲಿ ಕಾರ್ಬೆಟ್ ಇಂಜಿನ್ ಬರ್ತಿತ್ತು. 2021 ವೆಹಿಕಲ್ ಸ್ಟಾರ್ಟಿಂಗ್ ಲಾಂಚ್ ಆದಾಗ ನಿಮ್ಗೆ ಕಾರ್ಬೆಟ್ ಇಂಜಿನ್ ಬರ್ತಿತ್ತು. ಸೊ ಇವಾಗ ನಿಮ್ಗೆ ಫ್ಯೂಯಲ್ ಇಂಜೆಕ್ಷನ್ ಬರ್ತದೆ. ನಿಮ್ಗೆ ಸೆಮಿ ಅನಲಾಗ್ ಮೀಟರ್ ಬರ್ತಿತ್ತು. ಸೇಮ್ ಆಸ್ ಇಟ್ ಈಸ್ ನಿಮ್ಗೆ ಏನು ಚೇಂಜಸ್ ಇರಲ್ಲ. NS 200ಗೂ NS 125ಗೂ 3 ವೆಹಿಕಲ್ಗೂ ಸೇಮ್ ಔಟ್ಲುಕ್, ಪವರ್ ಮಾತ್ರ ಚೇಂಜಸ್ ಇರ್ತದೆ ಅಷ್ಟೇನೆ. ಮಿಕ್ಕಿದೆಲ್ಲಾನು ಸೇಮ್ ಅದೇ ತರ ಇದೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆಲ್ಲ ಬಂತು ಅಂತ ಹೇಳಿದ್ರೆ ನಿಮ್ಗೆ ರೈಟ್ ನೋ ಪ್ರೆಸೆಂಟ್ ನಿಮ್ಗೆ ಇಲ್ಲಿ ನೋಡ್ತಾ ಇರೋ ತರನೇ LCD ಡಿಸ್ಪ್ಲೇ ಕೊಟ್ಟಿದ್ದಾರೆ ವೆಹಿಕಲ್ಗೆ. ಸೊ ಇದರಲ್ಲಿ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ 2 ರೈಡಿಂಗ್ ಮೋಡ್ ನ ಕೂಡ ಆಡ್ ಮಾಡಿದ್ದಾರೆ. ನಿಮ್ಗೆ ಒಂದು ರೋಡ್ ಮೋಡ್ ಮತ್ತೆ ಒಂದು ರೈಡ್ ಮೋಡ್ ಅಂತ ಹೇಳಿ ಬರ್ತದೆ. ಫ್ರಂಟ್ ಮಾತ್ರ ನಿಮ್ಗೆ ಡಿಸ್ಕ್ ಬ್ರೇಕ್ ಬರ್ತದೆ. ಜೊತೆಗೆ ನಿಮ್ಗೆ ಇನ್ನೊಂದೇನು ಅಂತ ಹೇಳಿದ್ರೆ ABS ಕೂಡ ಸಿಗುತ್ತೆ. ABS ಅಂತ ಹೇಳಿದ್ರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಸೊ ಇನ್ನು ಬ್ಯಾಕ್ ಬಂತು ಅಂತ ಹೇಳಿದ್ರೆ ಬ್ಯಾಕ್ ಅಲ್ಲಿ ನಿಮ್ಗೆ ಡ್ರಮ್ ಬ್ರೇಕ್ ಬರ್ತದೆ ನಿಮ್ಗೆ ವೆಹಿಕಲ್ ಅಲ್ಲಿ. ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ನಿಮ್ಗೆ ಬ್ರೇಕಿಂಗ್ ಡಿಫ್ರೆನ್ಸ್ ಬರುತ್ತೆ ರೋಡಲ್ಲಿವೆ ಮತ್ತೆ ರೈನ್ಗುವೆ. ಇನ್ ಡಿಸ್ಪ್ಲೇ ಅಲ್ಲಿ ನಿಮ್ಗೆ ಗೇರ್ ಇಂಡಿಕೇಶನ್ ಬರ್ತದೆ, ಓಡೋಮೀಟರ್ ಬರ್ತದೆ, ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ, ಟರ್ನ್ ಬೈ ನ್ಯಾವಿಗೇಷನ್ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ RPM ಮೀಟರ್ ಬರ್ತದೆ. ಕಂಪ್ಲೀಟ್ಲಿ ನಿಮ್ಗೆಲ್ಲ ಡಿಜಿಟಲ್ ಅಲ್ಲೇ ಬರೋದು ವೆಹಿಕಲ್. ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಎಲ್ಲೇ ಕಾಣಿಸ್ತಾ ಇರ್ತದೆ. ಜೊತೆಗೆ ನಿಮ್ಗೆ ಮೋಡ್ಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಸೇಮ್ ನಿಮ್ಗೆ ಸ್ವಿಚಸ್ ಎಲ್ಲ ಸೇಮ್ ನೋಡೋದಾದ್ರೆ ನಿಮ್ಗೆ ಸೇಮ್ NS 200 ಏನ್ ಸ್ವಿಚಸ್ ಇತ್ತು ಅದೇ ತರ ಸೇಮ್ ಸ್ವಿಚಸ್ ನಿಮ್ಗೆ ಇದಕ್ಕೂ ಕೂಡ ಆಡ್ ಮಾಡಿದ್ದಾರೆ. LED ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಹ್ಯಾಲಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಸರ್ವಿಸ್ ಬಂತು ಅಂತ ಹೇಳಿದ್ರೆ ನಿಮ್ಗೆ ಸೇಮ್ ಆಸ್ ಇಟ್ ಇಸ್ ನಿಮ್ಗೆ NS 200 ತರನೇ 5,000 ಕಿಲೋಮೀಟರ್ ಒಂದ್ಸಲ ಸರ್ವಿಸ್ ಬರ್ತದೆ.
ಒಂದ್ಸಲ ನೀವು ಪೇಡ್ ಸರ್ವಿಸ್ಗೆ ಬಿಡ್ತು ಅಂತ ಹೇಳಿದ್ರೆ ನಿಮಗೆ ಜನರಲ್ ಪೇಡ್ ಸರ್ವಿಸ್ ಮಾಡಿಸ್ತು ಅಂತ ಹೇಳಿದ್ರೆ ಅರೌಂಡ್ ನಿಮ್ಗೆ ಒಂದು ಮೂರುವರೆ ಸಾವಿರ ಹತ್ರ ನಮಗೆ ಕಂಪ್ಲೀಟ್ಲಿ ಕ್ಲಿಯರ್ ಮಾಡ್ಕೋಬಹುದು. ವೆಹಿಕಲ್ ವಾಕ್ ಅರೌಂಡ್ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ, ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ವೈಟ್ ಕಲರ್ ವೆಹಿಕಲ್ಲು, ಸೊ ನೋಡೋದಕ್ಕೆ ಕಂಪ್ಲೀಟ್ ವೆಹಿಕಲ್ಲು ಈ ಥರ ಕಾಣಿಸುತ್ತೆ. 17 ಇಂಚ್ ರಿಮ್ಸ್ ಬರ್ತದೆ. ರೇರು ಟೈರ್ ಬಂದು ನಿಮಗೆ 120 ಸೆಕ್ಷನ್ ಟೈರ್ ಬರ್ತದೆ. ಫ್ರಂಟು ನಿಮಗೆ 90/90 ಸೆಕ್ಷನ್ ಟೈರ್ಸ್ ಬರ್ತದೆ. ನಿಮಗೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಐತೆ. ನಿಮಗೆ ಮೈನ್ ಥಿಂಗು ಎಕ್ಸಾಸ್ಟ್ ನೋಟು ನಿಮಗೆ ಈ ಥರ ಐತೆ. ಕಡೆಯಿಂದ ಈ ಥರ ಕಾಣಿಸುತ್ತೆ, ಹಿಂದ್ಗಡೆಯಿಂದ ಈ ಥರ ಕಾಣಿಸುತ್ತೆ. ಲೇಡೀಸ್ ಫುಟ್ರೆಸ್ಟ್ ಕೂಡ ಬರ್ತದೆ. ಸೊ ಒಂದು ಸೈಡ್ ಎಲ್ಲ ಕೂತ್ಕೋತೀನಿ ಅಂತ ಹೇಳಿದ್ರೆ ನಿಮಗೆ ಈಸಿಯಾಗಿ ಕಂಫರ್ಟಬಲ್ ಆಗಿ ಕಾಲಿಟ್ಕೊಳ್ಳೋಕ್ಕೂ ಕೂಡ ಜಾಗ ಇದೆ. USB ಟೈಪ್ ಚಾರ್ಜರ್ ಕೂಡ ಇದೆ. ಸೊ ಇಲ್ಲಿ ಕಿಕ್ಕರ್ ಕೊಟ್ಟಿದ್ದಾರೆ. ಬ್ಯಾಟ್ರಿ ಡೆಡ್ ಆಯಿತು ಅಂತೇಳಿ ತಲೆನೋವಿರಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಕಿಕ್ ಸ್ಟಾರ್ಟ್ ಮಾಡಿಕೊಂಡು ಗಾಡಿ ತಗೊಂಡು ಹೋಗಬಹುದು. ಏನೇನು ಆ್ಯಡ್ ಮಾಡ್ಬೋದಿತ್ತು ಅಂತ ಹೇಳಿದ್ರೆ ಟೆಲಿಸ್ಕೋಪಿಕ್ ನ ತೆಗ್ದು ನಿಮಗೆ USD ಫೋರ್ಕ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಕಂಫರ್ಟಬಲ್ ಆಗಿರೋದು ವೆಹಿಕಲ್ ರೈಡ್ ಮಾಡೋದಕ್ಕೆ. ಪವರ್ ಇನ್ನೊಂದು ಸ್ವಲ್ಪ ಪವರ್ ಜಾಸ್ತಿ ಮಾಡ್ಬೋದಿತ್ತು. ಸೊ ಬ್ಯಾಕ್ ಡಿಸ್ಪ್ಲೇ ಕೊಟ್ಟಿದ್ರೆ ನಿಮಗೆ ಬ್ರೇಕಿಂಗ್ ಎಫಿಷಿಯನ್ಸಿನ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು. ಇಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತದೆ. ಬ್ಯಾಕು ನಿಮಗೆ ಮೋನೋಶಾಕ್ ಅಬ್ಸರ್ವ್ ಬರ್ತದೆ. ಕಂಫರ್ಟಬಲ್ ಆಗಿದೆ, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಇದರಲ್ಲೂ ಡಿಸ್ಅಡ್ವಾಂಟೇಜಸ್ ಇದೆ. ಆದರೆ ಏನು ಅಂತ ತೋರಿಸ್ತೀನಿ, ಕಂಪ್ಲೀಟ್ ವಿಡಿಯೋನ ನೋಡ್ತಾ ಇರಿ. ಸೊ ಬೆಟರ್ ಇದಕ್ಕೆ ಒಂದು USD ಫೋರ್ಕ್ನ ಆ್ಯಡ್ ಮಾಡಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಮೇ ಬಿ ಕಾಸ್ಟ್ ಕಟಿಂಗ್ಗೋಸ್ಕರ ಟೆಲಿಸ್ಕೋಪಿಕ್ನ ಕೊಟ್ಟಿರ್ಬೋದು. ಮೈಲೇಜು ನಿಮಗೆ ಅರೌಂಡ್ 40 to 45 ಮೈಲೇಜ್ ಕೊಡೋದ್ರಿಂದ ಡಿಪೆಂಡ್ಸ್ ನೀವು ಯಾವ ಥರ ಆ ಗಾಡಿನ ಓಡಿಸ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ರೀಸನ್ ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಫ್ಯೂಯಲ್ ಇಂಜೆಕ್ಟರ್ ಬರೋದ್ರಿಂದ, ಸೊ ನಾವು ಯಾವ ಥರ ಆಕ್ಸಿಲರೇಷನ್ ಓಪನ್ ಮಾಡ್ತೀವಿ, ಕಂಪ್ಲೀಟ್ ಫುಲ್ ಆಕ್ಸಿಲರೇಷನ್ ಓಪನ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಇರೋದ್ರಿಂದ ನಿಮಗೆ ಮೈಲೇಜು ಡ್ರಾಪ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಎಕನಾಮಿಲ್ ರೈಡ್ ಮಾಡಿದಾಗ ನಿಮಗೆ ಮೈಲೇಜ್ ಕೊಡುತ್ತೆ. ಸೊ ಆದ್ರಿಂದ ನಾವು ಯಾವಾಗ್ಲೂ ಒಂದು ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಮೈಂಟೈನ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಮೈಲೇಜ್ ಕೂಡ ಚಾನ್ಸಸ್ ತುಂಬಾನೇ ಇದೆ. NS 125 ಸ್ಪೀಡ್ ಟೆಸ್ಟ್ ಮಾಡೋಣ. ಸೊ ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ಚೆಕ್ ಮಾಡವ ಈಗ. ಹೋಗವಾ, ಲೆಟ್ಸ್ ಗೋ, ಲೆಟ್ಸ್ ಸ್ಟಾರ್ಟ್ ದಿ ವೆಹಿಕಲ್. 3, 2, 1 ಗೋ. Top speed of the vehicle. Let's go, go. ಆನಿರೋ ವೆಯ್ಟಿಗೆ ಗಾಡಿ ಇದ್ರ ಟಾಪ್ ಸ್ಪೀಡ್ ಬಂದು 110 ಅಷ್ಟೇನೆ. ಸೊ ಇದಿಷ್ಟು ಈ ವೆಹಿಕಲ್ಲಿನ ಕತೆ. ಸೊ ನೆಕ್ಸ್ಟ್ ಯಾವ ವೆಹಿಕಲ್ ಬೇಕು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಆ ವೆಹಿಕಲ್ನ ರಿವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಹೊಸ ಗಾಡಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಅಬ್ಬಾ, ಹೆಲ್ಮೆಟ್ ಹಾಕೊಂಡು ವಿಡಿಯೋ ಮಾಡೋಷ್ಟಲ್ಲಿ ಈ ಬಿಸಿಲಿಗೂ ಅದಕ್ಕೂ ಎಲ್ಲ ಕಡೆಯಿಂದನೂ ಕಿತ್ಕೊಂಡು ಬರ್ತೈತೆ.